ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ನವೆಂಬರ್ 17ರಂದು ಅಕ್ಷಯ ಬೆಳ್ಳಿ ಭವನ ಲೋಕಾರ್ಪಣೆ. ಮಠಾಧೀಶರ ಸಾನ್ನಿಧ್ಯದಲ್ಲಿ ಯಡಿಯೂರಪ್ಪ ಅವರಿಂದ ಭವನ ಲೋಕಾರ್ಪಣೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಆಡಳಿತ ಕಚೇರಿ ಉದ್ಘಾಟನೆ. ಅಕ್ಷಯೋತ್ಸವ ಅಂಗವಾಗಿ ಆಹಾರ ಮೇಳ, ವಸ್ತು ಪ್ರದರ್ಶನ, ಕಾಮಿಡಿ ಕಿಲಾಡಿ ತಂಡದಿಂದ ನಗೆ ಬುಗ್ಗೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಎಂದ ದಿನೇಶ್ ಬಿಜಿ. ಸಾಗರ್ ಕರಾಟೆ ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕರಾಟೆ ಪಟುಗಳಿಗೆ ಬಿಂಬ ಮೇಡಂ ನೇತೃತ್ವದಲ್ಲಿ ಸನ್ಮಾನ. ಕೆಳದಿ ರಾಜಗುರು ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ. ಶ್ರೀನಿವಾಸ್ ಮೇಸ್ತ್ರಿ ಜನ್ಮದಿನದ ಅಂಗವಾಗಿ ಸಿಹಿ ವಿತರಣೆ ಮತ್ತು ರಕ್ತದಾನ. ಕಳಸವಳ್ಳಿ ದಡದಲ್ಲಿ ನೀರು ಪಾಲಾಗಿದ್ದ 3 ಯುವಕರ ಮೃತದೇಹ ಪತ್ತೆ. 1 ಗಂಟೆ ಕಾರ್ಯಾಚರಣೆಯಲ್ಲಿ 40 ಅಡಿ ಆಳದಿಂದ ದೇಹ ಮೇಲಕ್ಕೆ ತಂದ ಈಶ್ವರ್ ಮಲ್ಪೆ ಟೀಮ್. ಈಗ ಸುದ್ದಿಯ ವಿವರ. ನವೆಂಬರ್ 17ರಂದು ಅಕ್ಷಯ ಸಾಗರ ಬೆಳ್ಳಿ ಭವನ ಲೋಕಾರ್ಪಣೆಯಾಗಲಿದೆ. ಬೆಳಿಗ್ಗೆ 10ಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳ್ಳಿ ಭವನ ಲೋಕಾರ್ಪಣೆ ಮಾಡಿದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಳಿತ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ ಎಂದು ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಬಿಜಿ ದಿನೇಶ್ ಬರ್ದವಳ್ಳಿ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 17/11/24 ಭಾನುವಾರ ಬೆಳಗ್ಗೆ ನಮ್ಮ ಸಂಸ್ಥೆ, ನಮ್ಮ ಹೆಮ್ಮೆಯ ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಸಂಘದ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಕಾರಣಕ್ಕಾಗಿಯೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಬೆಳ್ಳಿ ಭವನ ಕಟ್ಟಡವನ್ನ ಲೋಕಾರ್ಪಣಾ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಈ ಲೋಕಾರ್ಪಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಹಾಗೆಯೇ ಆನಂದಪುರ ಮುರುಘರಾಜೇಂದ್ರ ಮಠದ ಶ್ರೀಗಳಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಜಗದ್ಗುರುಗಳು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೇನೆ ನಮ್ಮ ಜಿಲ್ಲೆಯ ಪ್ರಮುಖ ಶ್ರೀಗಳಾಗಿರ್ತಕ್ಕಂಥ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಮಳಲಿ ಮಠ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಡಾಕ್ಟರ್ ಮಹಾಂತ ಸ್ವಾಮಿಗಳು ಜಡೆ ಮಠ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆಯೇ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಕೋಣಂದೂರು ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆಯೇ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಸ್ವಾಮಿಗಳು ಮೂಲೆಗದ್ದೆ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆಯೇ ಗುರುಬಸವ ಪಂಡಿತಾರಾಧ್ಯ ಮಹಾಂತ ದೇಶಿಕೇಂದ್ರ ಸ್ವಾಮಿಗಳು ಕ್ಯಾಸನೂರು ಶ್ರೀಗಳು ಎಲ್ಲರೂ ಉಪಸ್ಥಿತರಿರ್ತಾರೆ. ಜೊತೆಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ BS ಯಡಿಯೂರಪ್ಪನವರು ನಮ್ಮ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಹಾಗೆಯೇ ರಾಜ್ಯ ಸರ್ಕಾರದ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಆಡಳಿತ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಂಸದರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಪಕ್ಕದ ಕೆನರಾ ಲೋಕಸಭಾ ಸಂಸದರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ನಮ್ಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ SS ಪಾಟೀಲ್ ಅವರು ನಮ್ಮ ಸಂಸ್ಥೆ 25 ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ನಮ್ಮ ಸಂಸ್ಥೆಯನ್ನು ಅಂದಿನ ಸಹಕಾರಿ ಮಂತ್ರಿ ಆಗಿರ್ತಕ್ಕಂಥ SS ಪಾಟೀಲ್ ರವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ಹಿಂದಿನ ಶಾಸಕರಾಗಿರ್ತಕ್ಕಂಥ ಹರತಾಳು ಹಾಲಪ್ಪನವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಂಸ್ಥೆ, ನಮ್ದು ಸಹಕಾರಿ ಸಂಸ್ಥೆ ಸೌಹಾರ್ದ ಸಂಸ್ಥೆ ಆಗಿರೋದ್ರಿಂದ ಸೌಹಾರ್ದ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ನಂಜನಗೌಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಮಾಜದ ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಜಯಕುಮಾರ್ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಮಾಜದ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಕರ ಬಿದ್ರಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ
ಜಿಲ್ಲೆಯ ಹೆಮ್ಮೆಯ ಒಂದು ಸಹಕಾರಿ ಸಂಸ್ಥೆ ಆಗಿರ್ತಕ್ಕಂಥ ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಹುಲ್ಕುಳಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ನಮ್ಮ ಸೌಹಾರ್ದ ಫೆಡರಲ್ನ ಉಪಾಧ್ಯಕ್ಷರು ಈ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ AR ಪ್ರಸನ್ನ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಗರಸಭೆಯ ಮೊದಲನೇ ಅಧ್ಯಕ್ಷರು ಮತ್ತು ಈಗಿನ ನಗರಸಭಾ ಸದಸ್ಯರಾಗಿರ್ತಕ್ಕಂಥ TD ಮೇಘರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಕ್ರೆ ಮಲ್ಲಿಕಾರ್ಜುನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಸಾಗರ ತಾಲೂಕಿನ ಇನ್ನೊಂದು ಸಹಕಾರಿ ಹೆಮ್ಮೆಯ ಸಂಸ್ಥೆ ಆಪ್ಸ್ಕೋಸ್ ಅದರ ಅಧ್ಯಕ್ಷ ಆಗಿರ್ತಕ್ಕಂಥ BA ಇಂದುಧರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಇನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಇವರು ಜಿಲ್ಲಾ ಸಹಕಾರಿ ಮುಖ್ಯಸ್ಥರಾಗಿರ್ತಕ್ಕಂಥ ನಾಗಭೂಷಣ್ ಕಲ್ಮನೆ ಅವರು ಪಾಲ್ಗೊಳ್ತಾ ಇದ್ದಾರೆ. ಇವರಲ್ಲದೆ ಇನ್ನೂ ಸಾಕಷ್ಟು ಜನ ಅತಿಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 10 ಗಂಟೆಗೆ ಪ್ರಾರಂಭ ಆಗಿದ್ದು ಮಧ್ಯಾಹ್ನದವರೆಗೂ ಕಾರ್ಯಕ್ರಮ ನಡೀತದೆ. ಮಧ್ಯಾಹ್ನ ಎಲ್ರಿಗೂ ಕೂಡ ಬಂದಿರತಕ್ಕಂಥ ಎಲ್ಲ ನಮ್ಮ ಸದಸ್ಯರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆಯೇ ಅದಾದ್ಮೇಲೆ ನಮ್ಮ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ತಾಲೂಕಿನ ಮತ್ತು ಜಿಲ್ಲೆಯ ಬಹುತೇಕ ಎಲ್ಲ ಕಲಾವಿದರಿಗೂ ಅವಕಾಶ ಕೊಟ್ಟಿದ್ದೀವಿ. ವಿಶೇಷವಾಗಿ ಜಿ ಕನ್ನಡದ ಮಜಾ ಭಾರತ ಮತ್ತು ಕಾಮಿಡಿ ಕಿಲಾಡಿ ಖ್ಯಾತಿಯ ನಮ್ಮ ತಾಲೂಕಿನ ಹೆಮ್ಮೆಯ ಕಲಾವಿದ ಆಗಿರ್ತಕ್ಕಂಥ ನಮ್ಮ ಸಾಗರದ ಹೆಮ್ಮೆಯ ಕಲಾವಿದ ಆಗಿರ್ತಕ್ಕಂಥ ರಾಘವೇಂದ್ರ ಅಥವಾ ರಾಗಿಣಿ ಎಂದೇ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ರಾಘು ಅವರು ಅದರಲ್ಲಿ ಹಾಸ್ಯ ಕಲಾ ತಂಡದಲ್ಲಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬ ರಾಜ್ಯದ ನಯನ ತಮಾಷೆ ಕಲಾವಿದೆ ಆಗಿರ್ತಕ್ಕಂಥ ನಯನ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇನ್ನೊಬ್ರು ಚಿಲ್ಲರ್ ಮಂಜು, ಮತ್ತೊಬ್ರು ಹುಲಿ ಕಾರ್ತಿಕ್ ಅಂತ. ಈ 4 ಜನರ ತಂಡ ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ತಾಲೂಕಿನ ಶಿಕ್ಷಕರ ತಂಡ ಕಲಾ ಸಿಂಚನ ತಂಡದವರು ಕೆರೆಗೆ ಹಾರ ಅನ್ನುವಂತಹ ಒಂದು ನಾಟಕವನ್ನ ಅಭಿನಯ ಮಾಡಿ ನಮ್ಗೆಲ್ರಿಗೂ ರಂಜಿಸ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಜೋಗಿ ಪದಗಳಿರ್ಬೋದು, ಇನ್ನಿತರ ಕೋಲಾಟ ಪದಗಳಿರ್ಬೋದು, ಹಾಡು ಹಸೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಕಾರ್ಯಕ್ರಮ ಚಂದ ಕಾಣಿಸ್ಬೇಕು ಅಂತ ಹೇಳಿ ನಾವು ಆಸೆ ಪಟ್ಟಿದ್ದೀವಿ. ಹಾಗಾಗಿ ನಿಮ್ಮ ಮುಖಾಂತರ, ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಈ ನಾಡಿನ ಜನತೆಗೆ ನಾವು ಹಂಚಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಬಂದು ಪಾಲ್ಗೊಳ್ಬೇಕು ಅಂತ. ಇದರ ಜೊತೆಗೆ ಮಧ್ಯಾಹ್ನ ಊಟದ ನಂತರ ಏನು ಕಾರ್ಯಕ್ರಮ ನಡೆಯುತ್ತೆ, ಆ ಕಾರ್ಯಕ್ರಮಕ್ಕೆ ನಮ್ಮ ಈ ತಾಲೂಕಿನಲ್ಲಿ ಅತ್ಯುತ್ತಮ ಖಾದ್ಯ ಮಾಡ್ತಕ್ಕಂಥವರಿಂದ ಆಹಾರ ಮೇಳ ಕಾರ್ಯಕ್ರಮವನ್ನು ಕೂಡ ಸಂಜೆ 4 ಗಂಟೆಯಿಂದ ಶುರುವಾಗುತ್ತೆ. ಹಾಗಾಗಿ ಆಹಾರ ಮೇಳದಲ್ಲೂ ಕೂಡ ಪಾಲ್ಗೊಳ್ಳುವವರು ನಮ್ಮನ್ನ ಬಂದು ಸಂಪರ್ಕಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ಈ ತಾಲೂಕು ಮತ್ತು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ನಮ್ಮ ಅದರ ಜೊತೆಗೇನೆ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಬೆಳಗ್ಗೆ 10 ಗಂಟೆಯಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ವಸ್ತು ಪ್ರದರ್ಶನದಲ್ಲಿ ಅತ್ಯುತ್ತಮ ಅಡಕೆ ಸುಲಿಯುವ ಮಿಷನ್ಗಳಿರ್ಬೋದು ಅಥವಾ ಗೋಷ್ಠಿಯಲ್ಲಿ MG ಶ್ರೀಕಂಠಗೌಡ, ಅಣ್ಣಾಜಿ ಗೌಡ, ಮಹೇಂದ್ರ MC, ಲೋಕನಾಥ್ ಬಿಳಿಸೇರಿ, ನಿರಂಜನ್ HB, ಮಹೇಶ್ KB, ಇಂದ್ರಮ್ಮ KB, ಜ್ಯೋತಿ KS, ಜಗದೀಶ್, ದೇವರಾಜ್ KC ಇನ್ನಿತರರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಆತ್ಮರಕ್ಷಣೆ ಕಲೆಯ ಬಗ್ಗೆ ಅರಿವು ಮೂಡಿಸುವುದು ಒಳ್ಳೆಯದು. ಶಿಕ್ಷಣದ ಜೊತೆಗೆ ಮಕ್ಕಳು ಸ್ವಯಂ ರಕ್ಷಣೆ ಮಾಡಿಕೊಳ್ಳುವ ಕಲೆ ಕಲಿತರೆ ಹೆಚ್ಚು ಉಪಯುಕ್ತ ಎಂದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಚಾರ್ಯೆ ಬಿಂಬಾ KR ತಿಳಿಸಿದರು. ಸಾಗರದ ಸಾಗರ್ ಕರಾಟೆ ಇನ್ಸ್ಟಿಟ್ಯೂಟ್ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಗುರುವಾರ ಜಿಲ್ಲಾ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ಸನ್ಮಾನಿಸ್ತಾ ಇದ್ದಾರೆ ಮಕ್ಕಳಿಗೆ. ಈ ಒಂದು ಕರಾಟೆ ತರಗತಿಗಳ ಪಂಚಪ್ಪ ನಿರ್ದೇಶಕರಾದಂತಹ ಪಂಚಪ್ಪನವರೇ, ಇಲ್ಲಿರುವಂತಹ ಎಲ್ಲ ಪೋಷಕ ವರ್ಗದವರೇ ಮತ್ತು ಪುಟಾಣಿ ಮಕ್ಕಳೇ, ಈಗೇನು ತಾವುಗಳೆಲ್ಲ ಕರಾಟೆ ಕಲಿತಾ ಇದ್ದೀರಿ, ಇದು ಇವಾಗ ನಿಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದರೆ ಮುಂದಿನ ದಿನಗಳಲ್ಲಿ ಇದೊಂದು ಸ್ಕಿಲ್ ನಿಮ್ಮ ಜೀವನದಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಸೊ ಈ ಒಂದು ತರಗತಿಗಳಿಂದ ನೀವೇನು ಕಲ್ತಿದ್ದೀರಾ ಅದು ಪರ್ಮನೆಂಟ್ ಆಗಿ ನಿಮ್ಮ ಜೀವನದಲ್ಲಿ ಇರುತ್ತೆ. ಮತ್ತೆ ಇದನ್ನು ನೀವು ಬೇರೆಯವರಿಗೂ ಕೂಡ ಕಲಿಸ್ಕೊಡುವಂತಹ ಒಂದು ಇದನ್ನ ಮಾಡಬೇಕು. ಎಲ್ಲ ಮಕ್ಕಳು ಈಗ ನೀವು ನೋಡಿದ್ದೀರಿ ಸ್ಟೇಟ್ ಲೆವೆಲ್ ಅಲ್ವಾ, ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಂತಹ 3 ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿದ್ದಾರೆ. ಅದೇ ಯಾಕೆ ಮಾಡಿದ್ದಾರೆ, ನೀವುಗಳು ಮುಂದಿನ ವರ್ಷಗಳಲ್ಲಿ ಆ ಒಂದು ಲೆವೆಲ್ಗೆ ಹೋಗ್ಬೇಕು. ಸ್ಟೇಟ್ ಲೆವೆಲ್ ಅಲ್ಲಿ ನೀವು ಒಂದು ಪ್ರಶಸ್ತಿಯನ್ನು ತಗೊಳ್ಬೇಕು.
ನಮ್ಮ ಸಾಗರಕ್ಕೆ, ನಿಮ್ಮ ಈ ಒಂದು ಶಾಲೆಗೆ ಒಂದು ಉತ್ತಮವಾದಂತಹ ಹೆಸರನ್ನ ತರಬೇಕು ಅಂತ ಹೇಳಿ ನಿಮ್ಮ ಮನಸ್ಸುಗಳಲ್ಲಿ ಇವತ್ತೇ ಯೋಚನೆ ಮಾಡಿ ದೃಢ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆಲ್ಲರಿಗೂ ಶುಭವಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ 2 ಮಾತುಗಳನ್ನು. ಜಿಲ್ಲಾ ಮಟ್ಟದಿಂದ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ನೇಹಾ ಖಾನ್, ಆರ್ಯ ಜಿ ಸಾಗರ್, ಸನ್ನಿಧಿ ಶಿವಂ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೇದಾವತಿ, ಲಿಂಗರಾಜ್, ವಿನೋದ್, ಕಿರಣ್, ಗುರುರಾಜ್, ಅಮ್ರೀನ್, ಬರ್ಕತ್ ಅಲಿ, ಸುಜಾತ ಇನ್ನಿತರರು ಹಾಜರಿದ್ದರು. ಸಾಗರದ ಅಣಲೇಕೊಪ್ಪದ ಕೆಳದಿ ರಾಜಗುರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ಏರ್ಪಡಿಸಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಮೇಸ್ತ್ರಿ ಪಾಲ್ಗೊಂಡರು. ನಾಟ್ಯತರಂಗ ಸಂಸ್ಥೆಯ ವಿದ್ವಾನ್ ಜಿಬಿ ಜನಾರ್ದನ್, ಯೋಗೀಶ್, ಅರುಣ್ ಕುಮಾರ್ ಜೈನ್, ಕೆಕೆ ರಾಘವೇಂದ್ರ, ಪ್ರವೀಣ್, ಪ್ರಕಾಶ್, ನಾಗರಾಜ್, ಶಿಕ್ಷಕಿಯರಾದ ಸಿಲ್ವನ್, ಅಂಕಿತಾ, ಕೀರ್ತಿ, ಸಹನಾ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಅವರ ಜನ್ಮದಿನದ ಅಂಗವಾಗಿ ಶ್ರಮಿಕ ವರ್ಗದ ಮೂರ್ತಿ ಮತ್ತು ಕೃಷ್ಣಪ್ಪ ಎಂಬುವವರಿಗೆ 2 ಸೈಕಲ್ ಉಚಿತವಾಗಿ ನೀಡಿದರು. ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು. ಶ್ರೀನಿವಾಸ್ ಮೇಸ್ತ್ರಿ ಅವರ ಜನ್ಮದಿನದ ಅಂಗವಾಗಿ ಅವರ ಸ್ನೇಹಿತರು ರಕ್ತದಾನ ಮಾಡಿದರು. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಕಳಸವಳ್ಳಿಯಲ್ಲಿ ಬುಧವಾರ ಆಯತಪ್ಪಿ ನೀರು ಪಾಲಾಗಿದ್ದ 3 ಯುವಕರ ಮೃತದೇಹ ಗುರುವಾರ ಪತ್ತೆಯಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತವರ ತಂಡ 1 ಗಂಟೆ ಕಾರ್ಯಾಚರಣೆ ನಡೆಸಿ ಸುಮಾರು 40 ಅಡಿ ಆಳದಲ್ಲಿದ್ದ ಮೃತದೇಹವನ್ನು ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಳೆಯೂಟಕ್ಕೆ ಹೋಗಿ ಹೊಳೆ ಪಾಲಾದ ಚೇತನ್ ಜೈನ್, ಸಂದೀಪ್ ಭಟ್ ಮತ್ತು ರಾಜು ಅವರ ಕುಟುಂಬದ ಕ್ರಂದನ ಮುಗಿಲು ಮುಟ್ಟಿತ್ತು. ಹಿನ್ನೀರಿನ ಕಳಸವಳ್ಳಿ ದಡದಲ್ಲಿ 100 ಗ್ರಾಮಸ್ಥರು ಜಮಾಯಿಸಿ ಕಣ್ಣೀರು ಮಿಡಿದ ಘಟನೆ ನಡೆಯಿತು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.